ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರೇ, ತಾವು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನೀವು ಅಧಿಕಾರಕ್ಕೆ ಬಂದ್ರಿ. ಏನು ವ್ಯತ್ಯಾಸ ಏನಿದೆ ಉಳಿದವ್ರಿಗೂ ನಿಮಗೂ? ಎಲ್ಲರಿಗಿಂತ ಹೆಚ್ಚು ಕೆಟ್ಟ ಸರ್ಕಾರ ಮತ್ತು ಕೆಟ್ಟ ಪಕ್ಷ ಅನ್ನೋ ಅಭಿಪ್ರಾಯಕ್ಕೆ ರಾಜ್ಯದ ಜನ ಬಂದಿದ್ದಾರೆ. ನೀವೆಲ್ಲೋ ಭ್ರಮೆಯಲ್ಲಿದ್ದೀರಿ. ಕೆಟ್ಟ ಸರ್ಕಾರ ಕೆಟ್ಟ ಪಕ್ಷ ಅಂತ ಆಗಿದ್ದಿದ್ರೆ ನಾನು ಹೇಳಿದ್ನಲ್ಲ, ಈಗ ಯಾವುದೇ ಚುನಾವಣೆ ನಮ್ಮನ್ನು ಜನ ಗೆಲ್ಲಿಸ್ತಿರ್ಲಿಲ್ಲ. ಅದು 28 ಚುನಾವಣೆಗಳಲ್ಲಿ 26 ಚುನಾವಣೆ ಉಪಚುನಾವಣೆ ಗೆದ್ದಿವಿ. ನಾವು 6 ಶಿಕ್ಷಕರು ಪದವಿ ಕ್ಷೇತ್ರದಲ್ಲಿ 6ರಲ್ಲಿ 5 ಗೆದ್ದಿವಿ. ಸರ್ಕಾರ ಒಳ್ಳೆಯದು ಅನ್ನೋಂಥ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದೆ ಅಂತ ಅಂದ್ಕೊಂಡೆ ಜನ ನಮ್ಗೆ ಓಟ್ ಕೊಟ್ಟಿರೋದು. ಪಕ್ಷದ ಬಗ್ಗೆನೂ ಕೆಟ್ಟ ಪಕ್ಷ ಅಂತಲ್ಲ, ಈ ಒಳ್ಳೆ ಪಕ್ಷದಲ್ಲಿ ಕೆಲವರು ಕೆಟ್ಟವ್ರು ಬಂದು ಸೇರ್ಕೊಂಡಿದ್ದಾರೆ ಅಂತ ನೋವಿದೆ. ಯಾರು ಸೇರಿಸ್ಕೊಂಡಿದ್ದು? ಅವರಾಗೆ ಬರಲಿಲ್ಲ, ಸೇರಿಸ್ಕೊಂಡಿದ್ದೆ ನೀವು. ನಾನು ಹೇಳ್ತಿದ್ನಲ್ಲ, ನಾನು ಒಪ್ಕೊಂಡಿದ್ದೀನಿ ಈಗಾಗಲೇ. ನಾವೇ ಸೇರಿಸ್ಕೊಂಡಿದ್ದು. ಯಾಕೆ ಸೇರಿಸ್ಕೊಂಡಿದ್ದು? 224 ಕ್ಷೇತ್ರ ನಾವು ಗಟ್ಟಿ ಇಲ್ಲ ಆ ಸಂದರ್ಭದಲ್ಲಿ. ಹಾಗಾಗಿ ವಿಧಿ ಇಲ್ಲದೇ ಕೆಲವು ಜಾತಿ ದುಡ್ಡನ್ನು ನಾವು ನೋಡಿ ಸೇರಿಸ್ಕೊಂಡಿದ್ದು ಹೌದು. ಅದ್ರ ಫಲವನ್ನು ಒಂದು ಕಡೆ ಒಳ್ಳೆಯದ ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ರೆ, ಮತ್ತೊಂದು ಕಡೆ ಈ ಗೊಂದಲವನ್ನು ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಇದ್ರ ಬುದ್ಧಿನೂ ಕಲ್ತಿದ್ದೀವಿ. ಇದರಿಂದ ಮುಂದಿನ ಚುನಾವಣೆಯಲ್ಲಿ ಯಾರನ್ನು ಟಿಕೆಟ್ ಕೊಡಬೇಕು, ಯಾರು ಟಿಕೆಟ್ ಕೊಡಬಾರ್ದು ಅಂತ ಈ ಒಂದು 5 ವರ್ಷದ ಅನುಭವದಿಂದ ನಾವು ಯೋಚನೆ ಮಾಡಿದ್ದೀವಿ. ಎಲ್ಲಿ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳಿಬ್ಬರೇ ಬಹಿರಂಗ ಸಮರದಲ್ಲಿ ನಿಂತಿದ್ದಾರೆ. ಎಲ್ಲಿ ಮುಂದೆ ನೀವು ಚುನಾವಣೆವರೆಗೂ ಎಲ್ಲಿ ಸರಿ ಆಗ್ತೀರಿ? ಈ ವಿಚಾರದಲ್ಲಿ ಸ್ವಲ್ಪ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ಏಕೆಂದರೆ ಯಡಿಯೂರಪ್ಪನವರಾಗಲಿ ಸದಾನಂದ ಗೌಡರಾಗಲಿ ಯಾಕೆ ಈ ರೀತಿ ಹೇಳಿಕೆಗಳು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಅನ್ನೋದು ನನಗೂ ತುಂಬ ನೋವಿದೆ. ನಾನು ಬಹಿರಂಗವಾಗಿ ಹೇಳಿಕೆ ಕೊಡೋದಕ್ಕಿಂತಲೂ ಕೂಡ ಅವರಿಗೆ ನಿಮ್ಮ ಟಿ ವಿ ಮುಖಾಂತರ ಸ್ಪಷ್ಟವಾಗಿ ಕೈ ಮುಗಿದು ಹೇಳ್ತೇನೆ, ದಯವಿಟ್ಟು ರಾಜ್ಯದ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ, ನೀವಿಬ್ಬರೂ ನಾಯಕರಿದ್ದೀರಿ, ನಿಮ್ಮನ್ನು ನೋಡ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಟ್ಟು ನಮ್ಮನ್ನು ನೋವು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಡಿ. ನಾನು ಅವ್ರ ಕೈ ಮುಗಿದು ಹೇಳ್ತೇನೆ. ಪರ್ಸನಲ್ಲಾಗೂ ಇಬ್ಬರ ಹತ್ರನೂ ಮಾತಾಡ್ತೀನಿ. ನಾನು ರಾಜ್ಯ ಅಧ್ಯಕ್ಷನಾಗೂ ಇದ್ದೇನೆ. ಹಾಗಾಗಿ ಅವರಿಬ್ಬರ ಹತ್ರನೂ ಮಾತಾಡಿ, ಇದು ಖಂಡಿತ ಒಳ್ಳೆಯದಲ್ಲ. ಏಕೆಂದರೆ ನೀವೇ ನಮ್ಮ ಪಕ್ಷವನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಾಯಕರಿಬ್ಬರು ಇದ್ದೀರಿ. ಹಾಗಾಗಿ ಇಬ್ಬರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮನ್ನು ಇಡೀ ರಾಜ್ಯದ ಕಾರ್ಯಕರ್ತರು, ಜನ ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನು, ನಿಮ್ಮ ಒಳ್ಳೆಯ ನಡವಳಿಕೆಗಳನ್ನು ಸಂತೋಷದಿಂದ ಒಪ್ಪಿದ್ದಾರೆ. ನಿಮ್ಮ ನಾಯಕರೊಂದು ತೀರ್ಮಾನ ಮಾಡಿದ್ದಾರೆ. ಹೀಗಾಗಿ ಈ ರೀತಿ ಮುಂದುವರೆದರೆ ನಿಮಗೂ ಕೆಟ್ಟ ಹೆಸರು, ಪಕ್ಷಕ್ಕೂ ಕೆಟ್ಟ ಹೆಸರು. ದಯವಿಟ್ಟು ನಮ್ಮ ಕಾರ್ಯಕರ್ತರ ಹಿತೈಷಿಗೆ ನೋವು ಮಾಡಬೇಡಿ ಅಂತ ನಾನು ನಿಮ್ಮ ಟಿ ವಿ ಮುಖಾಂತರ ಅವ್ರು ಪ್ರಾರ್ಥನೆ. ಅಂದರೆ ಯಾರ ಹಿಡಿತದಲ್ಲೂ ಕೂಡ ಇಲ್ಲ, ಹಾಗೇನಿಲ್ಲ. ಅದಕ್ಕೆ ಇನ್ನೇನು ಹಾಗಾದ್ರೆ ಅದೇ ಪಕ್ಷದ ಹಿರಿಯ ಮುಖಂಡರುಗಳೇ ಹೀಗೆ ನಡ್ಕೋತಾ ಇದ್ರೆ ಇನ್ನು ಯಾರು ಹಿಡಿತದಲ್ಲಿದ್ದಾರೆ? ಹೇಳಿದೆ, ಹೈಕಮಾಂಡ್ ಹಿಡಿತದಲ್ಲಿ ನೀವು ರಾಜ್ಯದವರಿಲ್ಲ, ರಾಜ್ಯ ನಾಯಕರ ಹಿಡಿತದಲ್ಲಿ ಉಳಿದವರಿಲ್ಲ, ಪಕ್ಷದ ಅಧ್ಯಕ್ಷರ ಹಿಡಿತದಲ್ಲಿಲ್ಲ, ಮುಖ್ಯಮಂತ್ರಿಗಳ ಹಿಡಿತದಲ್ಲಿ ಕ್ಯಾಬಿನೆಟ್ ಇಲ್ಲ, ಯಾರು ಹಿಡಿತದಲ್ಲೂ ಇಲ್ಲ. ಎಲ್ಲ ಸ್ವೇಚ್ಛಾಚಾರವಾಗಿ ಸಾರ್ವಜನಿಕರ ಎಲ್ಲರೂ ಕೂಡ ಮಜಾ ಮಾಡ್ತಾ ಇದ್ದೀರಿ ಅಷ್ಟೇ. ನೀವು ಒಂದಕ್ಕೆ 100ರಷ್ಟು ತುಪ್ಪ ಸುರಿಬೇಡಿ. ನಾನು ಹೇಳಿದ್ರೆ ಕೇಳ್ತಾ ಇರ್ರಿ. ನೀವು ಹೇಳಿದ್ರೆ ಒಪ್ಕೊಂಡೆ ನಾನು. ಅವರಿಬ್ಬರು ನಾಯಕರು ಹೇಳಿಕೆಗಳ ಬಗ್ಗೆ ಸಮಸ್ಯೆ, ಬೇಸರ ನಮ್ಮೆಲ್ಲರಿಗೂ ಆಗಿದೆ. ಅವ್ರು ರಿಪೇರಿ ಮಾಡ್ಕೋತಾರೆ ಅಂತ ವಿಶ್ವಾಸದಲ್ಲಿ ನಾನಿದ್ದೀನಿ. ಅದು ಬಿಟ್ಟರೆ ಯಾವುದೇ ಮಂತ್ರಿ ಇವತ್ತು ಸ್ವತಂತ್ರವಾಗಿ ಸ್ವೇಚ್ಛಾಚಾರದಿಂದ ನಡೆದಂಥ ಒಬ್ಬ ಮಂತ್ರಿ ಇವಾಗ ಇತ್ತೀಚೆಗೆ ಹೇಳಿ, ಮೊನ್ನೆ ಯಾರು ಮಾಡಿದ್ರು ಅವ್ರು ಕರೆದು ಮಾತುಕತೆ ನಡೆದು ಬಿಟ್ಟಿದ್ರು. ಒಬ್ಬರು ಇಬ್ಬರು ಮಾಡಿದ್ದನ್ನು ಇಡೀ ಮಂತ್ರಿಮಂಡಲಕ್ಕೆ, ಒಬ್ಬರು ಇಬ್ಬರು ಮಾಡಿದ್ದನ್ನು ಇಡೀ ಸರ್ಕಾರಕ್ಕೆ, ಒಬ್ಬರು ಇಬ್ಬರು ಮಾಡಿದ ಇಡೀ ಸಂಘಟನೆಗೆ. ದಯವಿಟ್ಟು ಹೋಲಿಸ್ಬೇಡ್ರಿ. ಅದಕ್ಕೋಸ್ಕರ ಲಕ್ಷ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರು ನಮಗೆ ಜೀವಾಳ. ಆ ಕಾರ್ಯಕರ್ತರೇ ಈಗ ಅವರಿಂದ ಬೇಸತ್ತಿದ್ದಾರೆ. ನಾನೇ ಬೇಸತ್ತ ಇನ್ನು ಒಪ್ಕೊಂಡಲ್ಲ. ಇವರಿಬ್ಬರು ಕೈ ಮುಗಿದು ಯಾಕೆ ಕೇಳಿದೆ ನಾನು? ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗೆ ಅವರಿಬ್ಬರು ಕೈ ಮುಗಿದ್ದಾನೆ. ಈಗ ಸದಾನಂದ ಗೌಡರು ಮಾತಾಡ್ದಲ್ಲ ಏನು ಮಾಡಬೇಕಾಗಾದ್ರೆ? ಎಲ್ಲೋ MP ಆಗಿದ್ದವನು ಕರೆದು ಮುಖ್ಯಮಂತ್ರಿ ಮಾಡಿದ್ರಿ, ಅವರಾದ ನಂತರ ತಾವು ಉಪಮುಖ್ಯಮಂತ್ರಿ ಆದರೆ ಅವ್ರಿಗೆ ಯಾವುದೋ ಅಧಿಕಾರ ಇಲ್ಲ, ಅವ್ರು ಏನು ಮಾಡಬೇಕಾಗಾದ್ರೆ? ಬೈಬೇಕಾ ಇನ್ನೊಬ್ಬರಿಗೆ? ಕೇಳಿ ನೀವು ಅದನ್ನು, ಅವ್ರನ್ನ ಕೇಳಿ. ನಾನು ಅದು ಕೇಳ್ತೀನಿ. ಇವಷ್ಟೊತ್ತಿಗೆ ಹೇಳಿದ್ದೆ ನಾನು, ಕರೆದು ಮಾತಾಡ್ತೀನಪ್ಪ ಅಂತಂದ್ರೆ ಅದಕ್ಕೆ ತಯಾರಿಲ್ಲ ನೀವು. ಸದಾನಂದ ಗೌಡ್ರು ಹಿಂಗೆ ಯಾಕೆ ಹೇಳಬೇಕು? ನಾನು ಹೇಳ್ತಾ ಇದ್ದೀನಿ ರೀ, ಸದಾನಂದ ಗೌಡರು ಹಂಗೆ ಮಾತಾಡಬಾರ್ದು, ಯಡಿಯೂರಪ್ಪನವರು ಹಂಗೆ ಮಾತಾಡಬಾರ್ದು. ಹೇಳಿದ್ಮೇಲೂ ಸದಾನಂದ ಯಾಕೆ ಮಾತಾಡಬಾರ್ದು? ಈ ಸ್ಟೈಲಲ್ಲಿ ನೀವು ಪ್ರಶ್ನೆಗೆ ಏನು ಹೇಳಿ? ನಾನು ಹೇಳ್ತಾ ಇದ್ದೀನಪ್ಪ, ನೀವು ಹೇಳಿ. ನೋವಾಗಿದೆ, ಸರ್ಕಾರ ಉಳಿಸ್ಕೋಬೇಕು, ನಾವು ನಮ್ಮ ಸರ್ಕಾರ 5 ವರ್ಷ ಪೂರ್ಣಿ ಮಾಡಬೇಕು, ಹಾಗಾಗಿ ಯಾರೆಲ್ಲ ಮಾತಾಡ್ತಾರೆ ಮಾತಾಡ್ಕೊಳ್ಳಿ, ನಾವು ಉಳಿಸ್ಕೋತೀವಿ ಅಂತ ಹೇಳ್ಬೋದಲ್ಲ ತಾವು? ನಾನು ಹಂಗೆ ಹೇಳಲ್ಲ. ನಮ್ಮ ಇಬ್ಬರು ನಾಯಕರವರು, ನಮಗೆ ಮಾರ್ಗದರ್ಶನ ಮಾಡೋರವರು, ಅವ್ರ ಬಾಯಲ್ಲಿ ಹಾಕಿಂಗ್ ಬಂತು, ನನಗೆ ಗೊತ್ತಿಲ್ಲ, ನನಗೆ ನೋವಾಗಿದೆ, ಇದನ್ನು ನಾನು ಹೇಳಿದೇವನ. ನೀವು ಹೆಂಗಾರು ಮಾಡ್ಕೊಂಡು ಹೋಗ್ರಿ, ನಮ್ಮ ಸರ್ಕಾರ ಉಳಿಸ್ಕೋತೀವಿ ನಾನು ಹೇಳಿದ್ನ? ನೀವು ಯಾಕೆ ಮತ್ತೆ ಪ್ರಶ್ನೆ? ನೀವೇ ಹೇಳಿದ್ದು ಹಿಂದೆ ಹೇಳಿದ್ದು ಎಲ್ಲ ಶಾಸಕರುಗಳು ಹೀಗೆ ಮಾತಾಡ್ತಾ ಇದ್ದಾರೆ, ಮಂತ್ರಿಗಳು ಮಾತಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಉಳಿಸ್ಕೋಬೇಕು, ಸರ್ಕಾರ ಹೋಗ್ಬೇಕಾ, ನಮ್ಮ ಸರ್ಕಾರ ಬೇಕು, ವೆರಿ ಇಂಪಾರ್ಟೆಂಟ್. ಅಧಿಕಾರ, ಊಟದ ಕಾರು, ಆಫೀಸು,
ಈ ಸವಲತ್ತು ನೀವು ನಿಮ್ಗೆ ನೋಡಿ, ಯಾವ ನಿಮ್ಮದು ಭಾಷೆಯಲ್ಲಿ ನಿಮ್ಗೆ ಹೇಳ್ಬೇಕು? ಉಳಿದ- ಸ್ವಲ್ಪ ತಡೀರಿ. ಉಳಿದ ಸಾಕು ಪಕ್ಷಗಳು ತಡೀರಿ ಬೇರೆ. ತಡೀರಿ ನೀವು ಸ್ವಾಮಿ, ಸ್ವಲ್ಪ ತಡೀರಿ. ಸಿದ್ಧಾಂತದ ಮೇಲೆ ಬಂದವರು. ಸ್ವಾಮಿ ತಡೀರಿ, ಸಾಕು ನಿಮ್ಮ ತಡೀರಿ, ಸಿದ್ಧಾಂತ ಸಾಕು ಏನಾಯ್ತು? ತಡೀರಿ, ಒಂದು ನಿಮಿಷ ತಡೀರಿ. ಹೇಳಿ. ನಿಮ್ದು ಇಷ್ಟು ಉದ್ದ ಭಾಷಣ ಕೇಳಕ್ ನಾನು ಬಂದು ಕೂತಿಲ್ಲ ನೋ, ಇಲ್ಲಿ. ನೋ, ನೋ, ಭಾಷಣ ಅಲ್ಲ, ಪ್ರಶ್ನೆ ಪೂರ ಕೇಳ್ತಾ ಕೇಳ್ರಿ ಇಲ್ಲಿ. ಇದ್ದೀನಿ ನಾನು. ನೀವು ಎಲ್ಲಿಂದಲ್ಗೂ ಹೋಗ್ಬೇಡಿ, ನಾನು ನೋ, ತುಂಬಾ ಸ್ಪಷ್ಟ ಹೇಳಿ, ಹೋಗ್ಬೇಡಿ. ಹೇಳಿ. ಪೂರ ನಿಮಗೆ ಪ್ರಶ್ನೆ ಈಶ್ವರಪ್ಪನವರೇ, ಕೇಳೋದು ಅಧಿಕಾರ ನೋಡಿ. ಇದೆ. ಕೇಳ್ರಿ ಪೂರ, ಹೇಳಿ. ದಯವಿಟ್ಟು ಕೇಳಿ. ಹೇಳಿ. ನಿಮ್ ಪ್ರಶ್ನೆ ಕೇಳ್ಬೇಕು ಅಧಿಕಾರ ಅಂತ ಸ್ವೇಚ್ಛಾಚಾರದ ಕೇಳೋದು ನೋ, ನೋ, ನಾನು ಬಿಡಲ್ಲ. ಸ್ವೇಚ್ಛಾಚಾರದ ಪ್ರಶ್ನೆ ಪೂರ ಕೇಳ್ತಾ ಕೇಳ್ರಿ ಇಲ್ಲಿ, ಇಲ್ಲ. ಪ್ಲೀಸ್. ಜವಾಬ್ದಾರಿಯುತವಾಗಿ ಇಲ್ಲ, ನೀವು ಕೇಳ್ತಾ ಪೂರ ಇದ್ದೀನಿ. ಮಾತಾಡಿ, ನಾನು ಮಾತಾಡಬೇಕು. ಹೇಳಿ. ನಾನು ಪೂರ ಮಾತಾಡ್ದಂಗೆ ನೀವು ಸುಮ್ಮನೆ ಹೇಳಿ. ಕೂತ್ಕೊಳ್ಳಿ. ನಾನು ಅವೆಲ್ಲ ಹೇಳಿದ್ದೀನಿ, ಒಬ್ಬರು ಇಬ್ಬರು 3 ಜನ ಮಾಡಿದ್ದಾರೆ, ಅವ್ರ ಕರೆದು ನಾವು ಹೇಳ್ತಿದ್ದೀವಿ, ಅದನ್ನು ಅಶಿಸ್ತು ಅಂತ ಇಡೀ ಪಕ್ಷಕ್ಕೆ ಹೋಲಿಸ್ಬೇಡಿ. ಒಬ್ಬರಿಬ್ಬರು 3 ಜನ ಮಾಡೋದು ಗೊಂದಲವನ್ನು ಅಲ್ಲ, ಅದೇ ಸರ್ಕಾರ ಅಲ್ಲ, ಅದೇ ಸಂಘಟನೆ ಅಲ್ಲ ಅಂತ ಅವಾಗಲೂ ಹೇಳಿದ್ದೀನಿ ನಾನು. ಮತ್ತು ಈಗಲೂ ಹೇಳ್ತಾ ಇದ್ದೀನಿ, ಇವರಿಬ್ಬರು ಮಾಡ್ತಾ ಇರೋದು ನೋವಾಗ್ತಾಯಿದೆ ನನಗೆ. ಏನು ಅಧಿಕಾರಕ್ಕೋಸ್ಕರ ಎಲ್ಲ ಏನು ಮಾಡ್ಕೊಂಬಿಡಿ. ಯಾವ ಕೆಲವ್ರು ಮಾಡಿದ್ದವ್ರಿಗೆ ನಾವು ಹೆಂಗೆ ಮಾಡಬೇಕು ಅವ್ರ ಬುದ್ಧಿ ಹೇಳಿ ಇಟ್ಕೋತಾ ಇದ್ದೀವಿ. ಮುಂದಿನ ಚುನಾವಣಾ ಸಂದರ್ಭದಲ್ಲಿ ಏನು ಬುದ್ಧಿ ಕಲಿಸ್ತೀವಿ ಅದನ್ನು ಒಪ್ಕೋತಾ ಇದ್ದೀನಿ. ಇಷ್ಟಾದರೂ ಕೂಡ ನಿಮ್ಮ ಅಧಿಕಾರನೇ ಮುಖ್ಯ, ನಿಮಗೆ ಇದೇ ಇಲ್ಲ. ಈ ಪ್ರಶ್ನೆಗಳು ದಯವಿಟ್ಟು ನೋಡಿ, ನೀವು ಮಾತಾಡ್ಬೇಕು. ಪೂರ ಕೇಳ್ರಿ. ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೆ ಒಂದು ಚಿಕ್ಕ ಬ್ರೇಕ್.